ದೇವರ ಆಶೀರ್ವಾದ ಇದ್ದಿದ್ದು ಒಂದು ಪರ್ಕೆ ಕಡ್ಡಿ ಕೂಡ ಒಂದು ಉಳ್ಕಡ್ಡಿ ಕೂಡ ಕದಲ್ಸಕ್ಕಾಗಲ್ಲ ಅಂತ, ಅದು ಸತ್ಯ. ಸಿಮೆಂಟ್ ಆಗಲಿ ಯಾವುದು ಉಪಯೋಗಿಸ್ತಾ ಇಲ್ಲ, ನಾವು ಬರೀ ಕಲ್ಲಿನಲ್ಲೇ ತಳಮಟ್ಟ ಪಾಯದಿಂದ ಮೇಲೆ ಗೋಪುರ ಶಿಖರದವರೆಗೂ ಕಲ್ಲಲ್ಲೇ ಮಾಡಬೇಕು ಅಂತ ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ದೇವ್ರ ಭಗವಂತನ ಕೃಪೆಯಿಂದ ಬೇಗ ಅದು ಮಾಡಬೇಕು, ನಾವು ಒಂದು ವರ್ಷದ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅನ್ನೋದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಬ್ಲೂಮ್ ಟಿವಿ. ನಾನು ರೂಪಾ ಚಂದ್ರು. ಹನುಮನ ವಿಗ್ರಹವನ್ನ ಭಕ್ತಾದಿಗಳೆಲ್ಲರೂ ಕೂಡ ಕಾತುರದಿಂದ ಬೆಳಗ್ಗೆಯಿಂದಲೇ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ರು. ಫೈನಲಿ ಅಂತೂ ಇಂತೂ ಹನುಮನ ದರ್ಶನ ಸಿಕ್ಕಿದೆ. ದೇವರ ಆಶೀರ್ವಾದ ಇರಲೇಬೇಕು, ಇಲ್ಲ ಅಂದ್ರೆ ನಾವು ಒಂದು ಗಾದೆನೇ ಹೇಳ್ತಾರಲ್ವ, ದೇವರ ಆಶೀರ್ವಾದ ಇದ್ದಿದ್ದು ಒಂದು ಪರ್ಕೆ ಕಡ್ಡಿ ಕೂಡ ಒಂದು ಉಳ್ಕಡ್ಡಿ ಕೂಡ ಕದಲ್ಸಕ್ಕಾಗಲ್ಲ ಅಂತ, ಅದು ಸತ್ಯ. ಯಾಕೆಂದ್ರೆ ನಮ್ಮೂರ ಆಂಜನೇಯನ್ಗಿರೋ ಪವಾಡ ಶಕ್ತಿನೇ ಅದು. ಯಾಕೆಂದ್ರೆ ನಾವು ಈ ದೇವಸ್ಥಾನನ ಮಾಡ್ತಾ ಇರೋದು ಆ ದೇವಸ್ಥಾನಕ್ಕೆ ನಾವು ಆಯುಷ್ ಕಟ್ಟಕ್ಕಾಗಬಾರ್ದು ಅಂತ, ಸಾವಿರಾರು ವರ್ಷ ಜೀವಂತವಾಗಿರ್ಬೇಕು ದೇವಸ್ಥಾನ ಅಂತ ನಾವು ಯಾವುದೇ ಸಿಮೆಂಟ್ ಆಗಲಿ ಇನ್ನೊಂದಾಗಲಿ ಯಾವುದು ಉಪಯೋಗಿಸ್ತಾ ಇಲ್ಲ. ಸಿಮೆಂಟ್ ಆಗಲಿ ಯಾವುದು ಉಪಯೋಗಿಸ್ತಾ ಇಲ್ಲ, ನಾವು ಬರೀ ಕಲ್ಲಿನಲ್ಲೇ ತಳಮಟ್ಟ ಪಾಯದಿಂದ ಮೇಲೆ ಗೋಪುರ ಶಿಖರದವರೆಗೂ ಕಲ್ಲಲ್ಲೇ ಮಾಡಬೇಕು ಅಂತ ನಾವು ನಮ್ಮ ಟ್ರಸ್ಟ್ ಅವರು ನಮ್ಮ ಸ್ನೇಹಿತರೆಲ್ಲ ಸಂಕಲ್ಪ ಮಾಡ್ಕೊಂಡು ಆಂಜನೇಯನ ಆಶೀರ್ವಾದದಿಂದ ಹೆಚ್ಚು ಕಮ್ಮಿ ಇವಾಗ ಒಂದು 60-70% ಕಲ್ಲು ಕೆತ್ತನ ಕೆಲಸ ಕೂಡ ಮುಗಿದೋಗಿದೆ. ಬರೋ ತಿಂಗಳು ಜನವರಿ 23ನೇ ತಾರೀಕು ನಾವು ಜೀವನೋದ್ಧಾರ ಅಂದರೆ ದೇವಸ್ಥಾನ ಕಾಮಗಾರಿ ಕೆಲಸಕ್ಕೆ ಕೈ ಮಿಡ್ತಾ ಇದ್ವಿ. ತಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ದೇವ್ರ ಭಗವಂತನ ಕೃಪೆಯಿಂದ ಬೇಗ ಅದು ಮಾಡಬೇಕು, ನಾವು ಒಂದು ವರ್ಷದ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅನ್ನೋದು ನಮಗೆ ತುಂಬ ಆಸೆ ಇದೆ. ಇನ್ನೊಂದು ನಮ್ಮ ಈ ಸತಿ ಊರಹಬ್ಬಕ್ಕೆ ರಥನೂ ಮಾಡಬೇಕು, ಹೊಸ ರಥ ನಿರ್ಮಾಣ ಮಾಡಬೇಕು ಅಂತ ನಾವೆಲ್ಲ ಟ್ರಸ್ಟ್ ಅವರು ನಮ್ಮ ಸ್ನೇಹಿತರು ಎಲ್ಲರೂ ನಾವು ಮಾತಾಡ್ಕೊಂಡಿದ್ದೀವಿ. ಆ ದೇವ್ರ ಶಕ್ತಿ ಬಲ ಕೊಟ್ಟರೆ ಆ ರಥನೂ ಇದೇ ಸತಿ ಮುಂದೆ ಬರಲಿ ಅಂತ ನಾವು ಹೇಳ್ಕೊಳ್ತೇವೆ. ಸರ್, ವ್ಯಾಸ ಮುನಿಗಳು ಸ್ಥಾಪನೆ ಮಾಡಿಕೊಟ್ಟು ಹೋಗಿರುವಂತಹ ಹನುಮನನ್ನ ಈಗಾಗಲೇ ತಲತಲಾಂತರದಿಂದ ಪೂಜೆ ಮಾಡ್ಕೊಂಡು ಬರ್ಲಾಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿನ ಗ್ರಾಮಸ್ಥರು ಕೂಡ ಬಹಳ ಭಕ್ತಿ ಭಾವದಿಂದ ಅದ್ರ ಜೊತೆಗೆ ನಂಬಿಕೆಯನ್ನ ಇಟ್ಕೊಂಡಿರುವಂತದ್ದು. ಜೀರ್ಣೋದ್ಧಾರ ಕಾರ್ಯದಲ್ಲಿ ಅವರ ಆ ಒಂದು ಸಹಾಯ ಹೇಗಿದೆ ಸರ್? ಖಂಡಿತ ಮೇಡಮ್, ಅದ್ರ ದೇವ್ರ ಶಕ್ತಿ. ನಾವು ಯಾರ ಮನೆ ಬಾಗಿಲಿಗೆ ಹೋಗಿ ಕೇಳ್ಬೇಕು, ಎಲ್ಲಾರು ದೇವಸ್ಥಾನ ಕಟ್ತಾ ಇದೀವಿ ಅಂತ. ನಮ್ಮ ದೇವ್ರ ಚಿಕ್ಕನಹಳ್ಳಿ ಗ್ರಾಮಸ್ಥರು ಕರೆದು ಮನೆಗೆ ಕೊಡ್ತಾ ಇದ್ದಾರೆ. ಅದು ನಮ್ಗೆ ಇನ್ನೂ ಒಂದು ದೊಡ್ಡ ಖುಷಿ ಕೊಡುವಂಥ ವಿಚಾರ. ನಮ್ಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ದೇವಸ್ಥಾನ ವಿಚಾರ ಮತ್ತು ಕೊಡುವ ದಾನಿಗಳ ವಿಚಾರ ಬಂದಾಗ ನಾವು ಅವ್ರ ಕೇಳೋಕ್ಕೆ ಮುಂಚೆ ಅವರೇ ಮನೆಯಲ್ಲಿ ಕರೆದು ನಮ್ಮನ್ನು ಕೊಡ್ತಾ ಇದ್ದಾರೆ. ನಮ್ಗೆ ಖುಷಿ ಅನಿಸುತ್ತೆ ಆ ವಿಚಾರದಲ್ಲಿ. ನೋಡಿ ವೀಕ್ಷಕರೇ, ನಾನು ಮೊದಲೇ ಹೇಳಿದೆ ಒಂದು ಮಾತು, ಎಲ್ಲಿ ಹನುಮ ಇರ್ತಾನೋ ಅಲ್ಲಿ ರಾಮ ಇರ್ತಾನೆ, ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಹನುಮ ಇರ್ತಾನೆ ಅಂತ. ಪ್ರಮುಖವಾಗಿ ಸಾಕಷ್ಟು ಸಾವಿರಾರು ವರ್ಷಗಳ ಇತಿಹಾಸದ ಈ ಒಂದು ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಕಣ್ತುಂಬಿಕೊಳ್ಳೋದೇ ನಮಗೆ ಸಿಗುವಂಥದ್ದು. ಅತಿ ದೊಡ್ಡ ಮಟ್ಟದ ಭಕ್ತಿ ಭಾವದಿಂದ ಅದನ್ನ ಗೌರವಿಸುವಂಥದ್ದು, ಶ್ರದ್ಧೆಯಿಂದ ಕೈ ಮುಗಿಯುವಂಥದ್ದು ನಮ್ಮೆಲ್ಲ ಸೌಭಾಗ್ಯ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಗ್ರಾಮದ ಗ್ರಾಮಸ್ಥರು ಹನುಮನನ್ನ ಇಲ್ಲಿ ಕಣ್ತುಂಬಿಕೊಳ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಅವರ ಸೌಭಾಗ್ಯ ಕೂಡ. ನಾನಾ ರೀತಿಯಲ್ಲಿ ತಮ್ಮ ಸಂಕಷ್ಟಗಳನ್ನ ದೇವರ ಮುಂದೆ ಬಂದು ಹೇಳ್ಕೊಳ್ತಾ ಇದ್ದಾರೆ, ವಿಳಿಯದೆಲೆನ ಅರ್ಪಿಸ್ತಾ ಇದ್ದಾರೆ. ಅದರ ಜೊತೆಗೆ ನಾನಾ ರೀತಿಯಲ್ಲೂ ಕೂಡ ಒಂದು ದೇವರ ದರ್ಶನವನ್ನ ಪಡೆದುಕೊಂಡು ಆ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಾ ಚಂದ್ರು, ಬ್ಲೂಮ್ ಟಿವಿ.